ಅಥವಾ ITBT ಕಂಪನಿಗಳಿರ್ಬೋದು ಎಲ್ಲ ಕಡೆ ಸಮಸ್ಯೆಗಳಾಗ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಇವತ್ತು ಜನಗಳ ಮುಂದೆ ಹೇಳಬೇಕು ಅಂತ ಮನವಿಯನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಅವರು ಆಯಿಲ್ ಬಾಂಡ್ ಹೆಸರಲ್ಲಿ ಸಂಪೂರ್ಣ ವಿಫಲ ಆಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಹೊಣೆಯನ್ನು ಹೊತ್ತಬೇಕಾಗ್ತದೆ. ಈ ವಿಚಾರಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ರೀತಿಯಲ್ಲಿ ಮತ್ತು ಗ್ಯಾಸ್ ಸಮಸ್ಯೆ ಆಗ್ತಾ ಇದೆ. ನೋಡಿ, 2-3 ದಿವಸದಿಂದ ಸೀರಿಯಸ್ ಸಮಸ್ಯೆಗಳಾಗ್ತದೆ ಇರ್ತಕ್ಕಂಥದ್ದು. ಹೋಟೆಲ್ ಇಂಡಸ್ಟ್ರಿಯವರು ಈಗಾಗಲೇ ಎಚ್ಚರಿಕೆ ಕೊಟ್ಟಿರ್ತಕ್ಕಂಥದ್ದು. ನಾವು ಹೋಟೆಲ್ಗಳನ್ನು ರೆಸ್ಟೋರೆಂಟ್ಗಳನ್ನು ಬಂದ್ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. ಅದರಿಂದ ಆಗ್ತಂಥ ಪರಿಣಾಮಗಳು ಬಹಳ ಸೀರಿಯಸ್ ಆಗಿರ್ತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ಹಾಗಾಗಿ ಕೇಂದ್ರ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಅವ್ರಿಗೆ ಗ್ಯಾಸ್ ಕೊಡ್ತಕ್ಕಂಥ ಕೆಲಸ ನೋಡಬೇಕು. ಕೇವಲ ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಮಾತ್ರ ಅಲ್ಲ, ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಹಾಸ್ಪಿಟಲ್ಸ್ ಇರ್ಬೋದು ಅಥವಾ ITBT ಕಂಪ್ನಿಗಳಿರೋ ಕ್ಯಾಂಟೀನ್ಗಳಿರ್ಬೋದು ಎಲ್ಲ ಕಡೆಯೂ ಸಮಸ್ಯೆಗಳಾಗ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಇದನ್ನು ಸರಿಪಡಿಸ್ಕೊಳ್ಳಿಕ್ಕೋಸ್ಕರ ಕೇಂದ್ರ ಸರ್ಕಾರವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಯಿತು. ಅದರ ವಿಫಲರಾಗಿದ್ದಾರೆ ಅನ್ನೋ ಮಾತು ಹೇಳ್ತೀನಿ. ಎರಡನೇದು ಹೇಳಬೇಕು ಅಂತಂದರೆ, UPA ಸರ್ಕಾರ ಇದ್ದಾಗ ನಾವು ಗ್ಯಾಸ್ಗೆ 650 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ವಿ. ವರ್ಷಕ್ಕೆ 50,000 ಕೋಟಿ ರೂಪಾಯಿಗಳ ಸಬ್ಸಿಡಿನ ಕೊಡ್ತಾ ಇದ್ವಿ. ಅವೆಲ್ಲವನ್ನು ಹಿಂಪಡೆದಂಥ ಸರ್ಕಾರ ಏನು ಮಾಡಿದೆ ದುಡ್ಡನ್ನ ಅಂತ ಇವತ್ತು ಜನಗಳ ಮುಂದೆ ಹೇಳಬೇಕು ಅಂತ ಮನವಿಯನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಅವರು ಆಯಿಲ್ ಬಾಂಡ್ ಹೆಸರಲ್ಲಿ ಪೆಟ್ರೋಲ್ ಮೇಲೆ ಸೆಸ್ಗಳನ್ನು ಕಲೆಕ್ಟ್ ಮಾಡೋದು, ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಅವೆಲ್ಲವನ್ನು ಕೂಡ ಸಬ್ಸಿಡಿ ದುಡ್ಡನ್ನ ಮತ್ತು ಈ ಸೆಸ್ ದುಡ್ಡನ್ನೆಲ್ಲ ಸೇರಿಸ್ಕೊಂಡು ಇಂಡಿಯಾದಲ್ಲೇ ಭಾರತ ದೇಶದಲ್ಲೇ ಗ್ಯಾಸ್ನ ತಯಾರಿ ಮಾಡ್ತಕ್ಕಂಥ ಇದರಲ್ಲಿ ಅವರು ವಿಫಲರಾಗಿದ್ದಾರೆ ಅಂತ ಮಾತಾಡ್ತೀನಿ. ಇವತ್ತು ಕೂಡ ಅವರು ಆಮದು ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದೇ ಕಾರಣ ಆಗಿರ್ತಕ್ಕಂಥದ್ದು. ಮತ್ತು ಯುದ್ಧದ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸಂಪೂರ್ಣ ವಿಫಲ ಆಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಹೊಣೆಯನ್ನು ಹೊತ್ಕೋಬೇಕಾಗ್ತದೆ. ಈ ವಿಚಾರಕ್ಕೆ ಪರಿಹಾರವನ್ನು ಕಂಡುಕೊಳ್ಳತಕ್ಕಂಥ ರೀತಿಯಲ್ಲಿ ಮತ್ತು ಗ್ಯಾಸ್ ಆದಷ್ಟು ಬೇಗ ಗ್ಯಾಸ್ ಸಪ್ಲೈ ಮಾಡಬೇಕಾಗ್ತದೆ. ಮತ್ತು ಡೊಮೆಸ್ಟಿಕ್ ಗ್ಯಾಸ್ ವಿಚಾರದಲ್ಲಿ ಕೂಡ 60 ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು, ಕಮರ್ಷಿಯಲ್ ಕೂಡ 150 ರೂಪಾಯಿ ಜಾಸ್ತಿ ಮಾಡಿರೋದು, ಇವನು ಕೂಡ ಖಂಡಿಸ್ತೀವಿ ನಾವು. ಇವೆಲ್ಲವೂ ಕೂಡ ನಾಗರಿಕರಿಗೆ ಹೊರೆ ಆಗ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಕೈ ಬಿಡಬೇಕು. ಇದು ಜನವಿರೋಧಿಯ ಕ್ರಮಗಳನ್ನು ವಿಚಾರ ಹೇಳಲಿಕ್ಕೆ ಬಯಸ್ತೀವಿ. ಸಮಸ್ಯೆ ಆಗ್ತಾ ಇದೆ. ನೋಡಿ, 2-3 ದಿವಸದಿಂದ ಸೀರಿಯಸ್ ಸಮಸ್ಯೆಗಳಾಗ್ತದೆ ಇರ್ತಕ್ಕಂಥದ್ದು. ಹೋಟೆಲ್ ಇಂಡಸ್ಟ್ರಿಯವರು ಈಗಾಗಲೇ ಎಚ್ಚರಿಕೆ ಕೊಟ್ಟಿರ್ತಕ್ಕಂಥದ್ದು. ನಾವು ಹೋಟೆಲ್ಗಳನ್ನು ರೆಸ್ಟೋರೆಂಟ್ಗಳನ್ನು ಬಂದ್ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. ಅದರಿಂದ ಆಗ್ತಂಥ ಪರಿಣಾಮಗಳು ಬಹಳ ಸೀರಿಯಸ್ ಆಗಿರ್ತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ಹಾಗಾಗಿ ಕೇಂದ್ರ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಅವ್ರಿಗೆ ಗ್ಯಾಸ್ ಕೊಡ್ತಕ್ಕಂಥ ಕೆಲಸ ನೋಡಬೇಕು. ಕೇವಲ ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಮಾತ್ರ ಅಲ್ಲ, ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಹಾಸ್ಪಿಟಲ್ಸ್ ಇರ್ಬೋದು ಅಥವಾ ITBT ಕಂಪ್ನಿಗಳಿರೋ ಕ್ಯಾಂಟೀನ್ಗಳಿರ್ಬೋದು ಎಲ್ಲ ಕಡೆಯೂ ಸಮಸ್ಯೆಗಳಾಗ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಇದನ್ನು ಸರಿಪಡಿಸ್ಕೊಳ್ಳಿಕ್ಕೋಸ್ಕರ ಕೇಂದ್ರ ಸರ್ಕಾರವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಯಿತು. ಅದರ ವಿಫಲರಾಗಿದ್ದಾರೆ ಅನ್ನೋ ಮಾತು ಹೇಳ್ತೀನಿ. ಎರಡನೇದು ಹೇಳಬೇಕು ಅಂತಂದರೆ, UPA ಸರ್ಕಾರ ಇದ್ದಾಗ ನಾವು ಗ್ಯಾಸ್ಗೆ 650 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ವಿ. ವರ್ಷಕ್ಕೆ 50,000 ಕೋಟಿ ರೂಪಾಯಿಗಳ ಸಬ್ಸಿಡಿನ ಕೊಡ್ತಾ ಇದ್ವಿ. ಅವೆಲ್ಲವನ್ನು ಹಿಂಪಡೆದಂಥ ಸರ್ಕಾರ ಏನು ಮಾಡಿದೆ ದುಡ್ಡನ್ನ ಅಂತ ಇವತ್ತು ಜನಗಳ ಮುಂದೆ ಹೇಳಬೇಕು ಅಂತ ಮನವಿಯನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಅವರು ಆಯಿಲ್ ಬಾಂಡ್ ಹೆಸರಲ್ಲಿ ಪೆಟ್ರೋಲ್ ಮೇಲೆ ಸೆಸ್ಗಳನ್ನು ಕಲೆಕ್ಟ್ ಮಾಡೋದು, ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಅವೆಲ್ಲವನ್ನು ಕೂಡ ಸಬ್ಸಿಡಿ ದುಡ್ಡನ್ನ ಮತ್ತು ಈ ಸೆಸ್ ದುಡ್ಡನ್ನೆಲ್ಲ ಸೇರಿಸ್ಕೊಂಡು ಇಂಡಿಯಾದಲ್ಲೇ ಭಾರತ ದೇಶದಲ್ಲೇ ಗ್ಯಾಸ್ನ ತಯಾರಿ ಮಾಡ್ತಕ್ಕಂಥ ಇದರಲ್ಲಿ ಅವರು ವಿಫಲರಾಗಿದ್ದಾರೆ ಅಂತ ಮಾತಾಡ್ತೀನಿ. ಇವತ್ತು ಕೂಡ ಅವರು ಆಮದು ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದೇ ಕಾರಣ ಆಗಿರ್ತಕ್ಕಂಥದ್ದು. ಮತ್ತು ಯುದ್ಧದ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸಂಪೂರ್ಣ ವಿಫಲ ಆಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಹೊಣೆಯನ್ನು ಹೊತ್ಕೋಬೇಕಾಗ್ತದೆ. ಈ ವಿಚಾರಕ್ಕೆ ಪರಿಹಾರವನ್ನು ಕಂಡುಕೊಳ್ಳತಕ್ಕಂಥ ರೀತಿಯಲ್ಲಿ ಮತ್ತು ಗ್ಯಾಸ್ ಆದಷ್ಟು ಬೇಗ ಗ್ಯಾಸ್ ಸಪ್ಲೈ ಮಾಡಬೇಕಾಗ್ತದೆ. ಮತ್ತು ಡೊಮೆಸ್ಟಿಕ್ ಗ್ಯಾಸ್ ವಿಚಾರದಲ್ಲಿ ಕೂಡ 60 ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು, ಕಮರ್ಷಿಯಲ್ ಕೂಡ 150 ರೂಪಾಯಿ ಜಾಸ್ತಿ ಮಾಡಿರೋದು, ಇವನು ಕೂಡ ಖಂಡಿಸ್ತೀವಿ ನಾವು. ಇವೆಲ್ಲವೂ ಕೂಡ ನಾಗರಿಕರಿಗೆ ಹೊರೆ ಆಗ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಕೈ ಬಿಡಬೇಕು. ಇದು ಜನವಿರೋಧಿಯ ಕ್ರಮಗಳನ್ನು ವಿಚಾರ ಹೇಳಲಿಕ್ಕೆ ಬಯಸ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.